ನಮಸ್ತೆ ವಿದ್ಯಾರ್ಥಿಗಳೇ, ಈ ದಿನ ನಾವು 8ನೇ ತರಗತಿಯ 12ನೇ ಪಾಠ ಆಗಿರತಕ್ಕಂತ ಹರಗೋಡ ಎಂಬ ಪಾಠದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಅರ್ಥ ಆಯ್ತಾ? 8ನೇ ತರಗತಿಯ 12ನೇ ಅಧ್ಯಾಯವಾಗಿರ್ತಕ್ಕಂಥ ಹರಗೋಡ ಎಂಬ ಒಂದು ಪಾಠದ ಬಗ್ಗೆ ಇವತ್ತು ನಾವು ಸಂಪೂರ್ಣ ಆ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಾ? ಹಾಗಾದ್ರೆ ಹರಗೋಡ ಅಂದ್ರೆ ಏನು? ವಿದ್ಯಾರ್ಥಿಗಳೇ, ತಾವೆಲ್ಲರೂ ಕೂಡ ಗೋಡ ಅಂದ್ರೆ ಕುದುರೆ ಅಂತ ಹೇಳ್ಬಿಟ್ಟು ನೀವು ಕುದುರೆಗಳನ್ನು ನೋಡಿದ್ದೀರಾ, ಹೌದಲ್ವಾ? ಕುದುರೆಗಳನ್ನು ನೋಡಿದ್ದೀರಿ. ಅವು ಯಾವ ಯಾವ ಬಣ್ಣದ ಕುದುರೆಗಳಿದಾವೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ತೀರ, ಹೌದಲ್ವಾ? ನೀವು ಬಿಳೆ ಬಣ್ಣದ ಕುದುರೆಗಳನ್ನು ನೋಡಿದ್ದೀರಿ, ಕಂದು ಬಣ್ಣದ ಕುದುರೆಗಳನ್ನು ನೋಡಿದ್ದೀರಿ, ಕಪ್ಪು ಬಣ್ಣದ ಕುದುರೆಗಳನ್ನು ನೋಡಿದ್ದೀರಿ, ಹೌದಲ್ವಾ? ಹಾಗಾದ್ರೆ ಈ ಪ್ರಸ್ತುತ ಪಾಠದಲ್ಲಿ 12ನೆಯ ಪಾಠದಲ್ಲಿ ಹರಗೋಡ ಎಂಬ ಒಂದು ಪಾಠವನ್ನು ಇಟ್ಟಿದ್ದಾರೆ. ಅಂದ್ರೆ ಹಸಿರು ಕುದುರೆ ಅಂತ ಹೇಳ್ಬಿಟ್ಟು. ಏನಂತ ಅರ್ಥ? ಹರಗೋಡ ಅಂದ್ರೆ ಹಸಿರು ಕುದುರೆ. ಹೇಗೆ? ಹಸಿರು ಕುದುರೆ. ಅರ್ಥ ಆಯ್ತಾ ಮಕ್ಕಳೇ? ಹರ ಅಂದ್ರೆ ಗ್ರೀನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಹಸಿರು ಬಣ್ಣದ ಕುದುರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅಯ್ಯೋ ಹಸಿರು ಬಣ್ಣದ ಕುದುರೆ ಕೂಡ ಇದೆಯಾ? ನಾವೆಲ್ಲೂ ನೋಡಿಲ್ಲಲ್ವಾ? ಚಲನಚಿತ್ರದಲ್ಲಿ ಕೂಡ ನೋಡಿಲ್ಲ, ಟಿವಿಯಲ್ಲಿ ಕೂಡ ನೋಡಿಲ್ಲ, ಮತ್ತೆಲ್ಲಿ ಕೂಡ ಕೇಳಿಲ್ಲ. ಹಸಿರು ಬಣ್ಣದ ಕುದುರೆ ಕೂಡ ಇದೆಯಾ ಅಂತ ಹೇಳ್ಬಿಟ್ಟು, ಹೌದಲ್ಲ? ಹಸಿರು ಬಣ್ಣದ ಕೆಲವು ಪಕ್ಷಿಗಳನ್ನು ನಾವು ನೋಡಿದೀವಿ. ಆದ್ರೆ ಪ್ರಾಣಿಗಳಲ್ಲಿ ಅಥವಾ ಜಾನುವಾರುಗಳಲ್ಲಿ ಈ ತರ ಹಸಿರು ಬಣ್ಣದ ಪ್ರಾಣಿಗಳು ಇರುತ್ತವೆಯೋ ಎಂಬುದರ ಬಗ್ಗೆ ನಿಮ್ಗೆ ಅನುಮಾನ ಬರುತ್ತೆ, ಹೌದಲ್ಲ ಮಕ್ಕಳೇ? ಹಾಗಾದ್ರೆ ಈ ಒಂದು ಅಧ್ಯಾಯವನ್ನ ಕೇಳೋಣ. ಈ ಪಾಠದಲ್ಲಿ ಹಸಿರು ಕುದುರೆ ಇದೆಯೋ ಅಥವಾ ಇಲ್ಲವೋ ಎಂಬುದರ ಬಗ್ಗೆ ಪ್ರಸ್ತುತ ಈ ಪಾಠದಲ್ಲಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಹಸಿರು ಬಣ್ಣದ ಕುದುರೆ ಇದೆಯೋ ಅಥವಾ ಎಲ್ಲಿದೆ ಅಥವಾ ಯಾರು ನೋಡಿದಾರೋ ಅನ್ನೋದ್ರ ಬಗ್ಗೆ ನೀವು ಈ ಪಾಠವನ್ನ ಕೇಳ್ತಾ ಕೇಳ್ತಾ ನಿಮ್ಗೆ ಒಂದು ಕುತೂಹಲ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಹಸಿರು ಬಣ್ಣದ ಕುದುರೆ. ಹಾಗಾದ್ರೆ ಇದು ಒಂದು ಸಂಕಲಿ, ಅಂದ್ರೆ ಇದು ಒಂದು ಎಲ್ಲೋ ಇರ್ತಕ್ಕಂಥ ಗ್ರಂಥದಲ್ಲಿರ್ತಕ್ಕಂಥ ಆಯ್ದ ಭಾಗವನ್ನು ನಿಮ್ಗೆ ಅಭ್ಯಾಸಕ್ಕೆ ಇಟ್ಟಿದ್ದಾರೆ ಮಕ್ಕಳೇ. ಅರ್ಥ ಆಯ್ತಾ? ಹಸಿರು ಬಣ್ಣದ ಕುದುರೆ ನೋಡಿದರೆ ಎಲ್ಲಾರ? ನೋಡಿ, ಎಲ್ಲಿ ಇರ್ಬೋದು ಅಥವಾ ಇದೆಯೋ ಅಥವಾ ಇಲ್ಲೋದ್ರ ಬಗ್ಗೆ ಈ ಪ್ರಸ್ತುತ ಈ ಪಾಠದಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಒಂದು ಸ್ಟೋರಿಯ ರೂಪದಲ್ಲಿ ನಿಮಗೆ ಇಟ್ಟಿದ್ದಾರೆ. ಅರ್ಥವಾಯ್ತಾ? ಹಾಗಾದ್ರೆ ಈ ಪಾಠವನ್ನ ಪ್ರಾರಂಭ ಮಾಡೋದಕ್ಕಿಂತಲೂ ಮೊದಲು ನಾವು ಇದರಲ್ಲಿ ಬರ್ತಾ ಇರೋ ಕೆಲವು ಶಬ್ದಾರ್ಥಗಳ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ಶಬ್ದಾರ್ಥಗಳು ಇದೆ ನೋಡಿ. ಶಬ್ದ ಬಾದಶಾಹ. ಬಾದಶಾಹ ಅಂದ್ರೆ ಸಮಾನ ಶಬ್ದ ಸಾಮ್ರಾಟ್ कहते हैं. ಸಾಮ್ರಾಟ್, ರಾಜ ಅಂತ ಕರಿತೀವಿ. और उसका अपोजिट वर्ड्स बेगम. ಬೇಗಂ ಅಂದ್ರೆ ಬಾದಶಾಹ, ಬೇಗಂ. ಬಾದಶಾಹ ಅಂದ್ರೆ ರಾಜ, ಬೇಗಂ ಅಂದ್ರೆ ರಾಣಿ. ಸಾಮ್ರಾಟ್ ಅಪೋಸಿಟ್ ವರ್ಡ್ಸ್ ಸಾಮ್ರಾಟ್, ಸಾಮ್ರಾಜ್ಞಿ. ಸಾಮ್ರಾಟ್ ಪುಲ್ಲಿಂಗ ಶಬ್ದ, ಸಾಮ್ರಾಜ್ಞಿ ಸ್ತ್ರೀಲಿಂಗ ಶಬ್ದ. ಅರ್ಥವಾಯ್ತಾ? ಇದೆಲ್ಲ ಅಂದ್ರೆ ರಾಜ ಅಥವಾ ರಾಣಿ. अथवा राजा का विलोम शब्द रानी. सम्राट का अन्य लिंगರು ಸಾಮ್ರಾಜ್ಞಿ. ಬಾದಶಾಹ का अन्य लिंगರು ಬೇಗಂ. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ಈ ಶಬ್ದದ ಅನ್ಯ ಲಿಂಗ ಬರುತ್ತೆ, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ. ಮುಂದೆ ನೋಡಿ, ಚಕ್ರವರ್ತಿ ಅಂತ ಇಟ್ಕೊಂಡಿದ್ದಾರೆ. ಸಮಾನ ಶಬ್ದ ಚಕ್ರವರ್ತಿ ಅಂದ್ರೂ ಕೂಡ ಏನು? ರಾಜನ. ಶಾಯಿ. ಶಾಯಿ ಅಂದ್ರೆ ರಾಜನ ವನ ಅಂತ ಕರಿತೀವಿ. ರಾಜನ ಅರಮನೆ ಅಥವಾ ರಾಜೋದ್ಯಾನವನ ಅಂತ ಕೂಡ ಕರಿತೀವಿ. ಬಾಗ್ ಅಂದ್ರೆ ಹೂದೋಟ ಅಥವಾ ವನ. ಬಗೀಚಾ ಇವೆಲ್ಲ ಒಂದೇ ಅರ್ಥವನ್ನ ಕೊಡ್ತಕ್ಕಂಥವು, ಹೌದಲ್ಲ? ಬಾಗ್ ಅಂದ್ರೆ ಹೂದೋಟ, ಬಗೀಚ ಅಂದ್ರೆ ಅದರಿಂದ ದೊಡ್ಡದಾಗಿರ್ತಕ್ಕಂಥದ್ದು,
ಹೌದಲ್ಲ. ನಾವು ಪಾರ್ಕ್ ಅಂತ ಕರಿತೀವಿ. ಬಾಗ್ ಅಂದ್ರೆ ಇದಕ್ಕೆ ಪಾರ್ಕ್, ಬಗೀಚ ಅಂದ್ರೆ ಅದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥದ್ದು ರಾಜೋದ್ಯಾನವನ ಅಥವಾ ಬೃಂದಾವನ. ನೋಡಿದ್ರಲ್ಲ ನೀವು ಮೈಸೂರು ಪ್ಯಾಲೇಸ್ ನೋಡಿದ್ರ, KRS ನಲ್ಲಿ ಬರುತ್ತೆ ಯಾವುದು ಬೃಂದಾವನ ಅಂತ ಕರಿತಾರೆ. ಎಲ್ಲ ಊರೋಟ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೌದಲ್ಲ. ಅಂತ ನಾವು ಕರಿತೀವಿ ಬಗೀಚ ಅಥವಾ ರಾಜೋದ್ಯಾನವನ. ಹಂಗೆ ರಾಜನ ಮೊದಲ ಕಾಲದಲ್ಲಿ ಕೂಡ ಇರುತ್ತೋ ರಾಜನ ಅರಮನೆ ಮುಂದೆ ಬೇಕಾದಷ್ಟು ಒಂದು ಫೀಲ್ಡ್ ಇರ್ತಿತ್ತು, ಬೇಕಾದಷ್ಟು ಫೀಲ್ಡ್ ಇರುತ್ತೆ. ಆ ಪಕ್ಕದಲ್ಲಿ ಅವರು ವಿಧ ವಿಧವಾಗಿರ್ತಕ್ಕಂಥ ರಂಗಿನ ಬಣ್ಣದ ಕೆಲವು ಗಿಡಗಳನ್ನ ಹಾಕಿರ್ತಾರೆ ಹೌದಲ್ಲ. ಅದಷ್ಟು ಕೂಡ ಅದು ಬಿಟ್ಟಾಗ ಏನಾಗುತ್ತೆ ಪೂರ್ತಿ ಒಂಥರ ಊದೋಟದ ರೀತಿಯಲ್ಲಿ ಕಟ್ಗೊಳಿಸ್ತಾ ಇರುತ್ತೆ. ಅದಕ್ಕೆ ನಾವು ರಾಜೋದ್ಯಾನವನ ಅಂತ ಕೂಡ ಕರಿತೀವಿ. ನೆಕ್ಸ್ಟ್ ಭ್ರಮಣ್. ಭ್ರಮಣ್ ಅಂದ್ರೆ ಸುತ್ತಾಡುವುದು, ತಿರುಗಾಡುವುದು, ಅಡ್ಡಾಡುವುದು ಅಂತ ಕರಿತೀವಿ. ಅದೇ ರೀತಿ ಸಪ್ತಾಹ. ಸಪ್ತಾಹ ಅಂದ್ರೆ ವೀಕ್ ಅಂದ್ರೆ ವಾರ. ಕಿಲ್ಕಿಲಾನ ಅಂದ್ರೆ ಜೋರಾಗಿ ನಗುವುದು. और उसी तरह इसमें बहुत सारे देखिए मुश्किल ಅಂದ್ರೆ ಕಠಿಣ, ಘಾಸ್ ಅಂದ್ರೆ ಹುಲ್ಲು, ಪೇಡ್ ಅಂದ್ರೆ ವೃಕ್ಷ, ಚೆಹರ ಮುಖ, ಸಟಿಕ ಅಂದ್ರೆ ಸರಿಯಾದ ರೀತಿಯಲ್ಲಿ, ಆಸಾನ್ ಅಂದ್ರೆ ಸರಳ, और ಹುಲ್ಲು ಬನಾನ ಅಂದ್ರೆ ಮೂರ್ಖನನ್ನಾಗಿ ಮಾಡುವುದು. ಹುಲ್ಲು ಬನಾನ ಅಂದ್ರೆ ಮೂರ್ಖನನ್ನಾಗಿ ಮಾಡುವುದು. ನೆಕ್ಸ್ಟ್ ಜಾಲ್ಮೆ ಫಾಲ್ಸ್ನ ಅಂದ್ರೆ ಬಲೆಯಲ್ಲಿ ಬೀಳುವುದು ಅಥವಾ ಬಲೆಯಲ್ಲಿ ಸಿಕ್ಕಾಕೊಳ್ಳುವುದು ಅನ್ನೋ ಅರ್ಥ ಬರುತ್ತೆ ಮಕ್ಕಳೇ. ಅರ್ಥವಾಯ್ತಾ? ಈ ಒಂದು ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಶಬ್ದಾರ್ಥಗಳು ಮಕ್ಕಳೇ. ನೋಡಿ ಇಲ್ಲಿ ಹಾಗಾದ್ರೆ ಈ ಪಾಠ ಶೀರ್ಷಿಕೆ ಅರ್ಥ ಹರ ಗೋಡ ಅಂದ್ರೆ ಹಸಿರು ಕುದುರೆ. ನೋಡ್ಕೊಳ್ಳಿ ಮಕ್ಕಳೇ. बच्चे बीरबल की चतुराई का परिचय प्राप्त करते हैं. ಮಕ್ಕಳೇ ಈ ಪಾಠದಲ್ಲಿ ಬೀರ್ಬಲ್ ಕೇಳಿದಿರ, ಅಕ್ಬರ್ನ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಚತುರ ಬುದ್ಧಿವಂತ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ. ಯಾರವನು? ಬೀರ್ಬಲ್. ಯಾರ ಆಸ್ಥಾನದಲ್ಲಿ? ಅಕ್ಬರ್. ಅಕ್ಬರ್ ರಾಜ, ಇವರ ಆಸ್ಥಾನದಲ್ಲಿರ್ತಕ್ಕಂಥ ಚತುರ ಮಂತ್ರಿ ಯಾರು? ಬೀರ್ಬಲ್. ಬೀರ್ಬಲ್ ಅಕ್ಬರ್ನ ಆಸ್ಥಾನದಲ್ಲಿರ್ತಕ್ಕಂಥ ಬಹಳ ಬುದ್ಧಿವಂತ ಮಂತ್ರಿ ಅವರು. ಅದೇ ರೀತಿ ಕೂಡ ನೀವು ತೆನಾಲಿ ರಾಮಕೃಷ್ಣನ ಕತೆ ಕೇಳಿದ್ರಿ. ಕೃಷ್ಣದೇವನ ಆಸ್ಥಾನದಲ್ಲಿರ್ತಕ್ಕಂಥ ಬುದ್ಧಿವಂತ ಮಂತ್ರಿ ಯಾರು? ತೆನಾಲಿ ರಾಮಕೃಷ್ಣ. ಅದೇ ರೀತಿ ಕೂಡ ಅಕ್ಬರ್ನ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಬುದ್ಧಿವಂತ, ನಿಪುಣತೆ, ಕೌಶಲ್ಯ ಉಳ್ಳತಕ್ಕಂಥ ಮಂತ್ರಿ ಬೀರ್ಬಲ್ ಅಂತ ಅವ್ರ ಆಸ್ಥಾನ ಇರ್ತಕ್ಕಂಥವ್ರು. ಅರ್ಥವಾಯ್ತಾ? ಇಲ್ಲಿ ಪ್ರಸ್ತುತ ಈ ಪಾಠದಲ್ಲಿ ಬೀರ್ಬಲ್ ಕಿ ಚತುರಾಯಿ ಕಾ ಪರಿಚಯ ಪ್ರಾಪ್ತ ಕರ್ತೆ ಹೈ. ಬೀರ್ಬಲನ ಒಂದು ಚಾಣಕ್ಯತನವನ್ನ, ಅವನ ಒಂದು ಬುದ್ಧಿವಂತಿಕೆಯನ್ನ ಇಲ್ಲಿ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಅರ್ಥವಾಯ್ತಾ? ಬೀರ್ಬಲ್ ಯಾವ ರೀತಿ ಬುದ್ಧಿವಂತ ಇದ್ದ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಪರೀಕ್ಷೆ ಮಾಡ್ತಿದಾರೆ ಅಂದ್ರೆ ಈ ರಾಜ ಪರೀಕ್ಷೆ ಮಾಡ್ತಿದ್ದಾನೆ. ಯಾರು? ಅಕ್ಬರ್. ಅವನ ಆಸ್ಥಾನದಲ್ಲಿ ಒಳ್ಳೊಳ್ಳೆ ಮೇಧಾವಿ ಇರತಕ್ಕಂಥ ಮಂತ್ರಿಗಳಿತ್ತು. ಅದರಲ್ಲಿ ಕೂಡ ಬೀರ್ಬಲ್ ಅವರಿಗಂತೂ ಕೂಡ ಮೇಧಾವಿ ಇವನು ಬುದ್ಧಿವಂತಿಕೆಯಲ್ಲಿ. ಹಾಗಾಗಿ ಈ ಮಂತ್ರಿಯನ್ನ ನಾನು ಟೆಸ್ಟ್ ಮಾಡಬೇಕು, ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಏನೋ ಪಣವನ್ನ ಇಡ್ತಾನೆ. ಅದು ಏನನ್ನೋದನ್ನ ನೀವು ಪಾಠದಲ್ಲಿ ನೋಡ್ತಾ ಹೋಗ್ತೀರಿ ಮಕ್ಕಳೇ. ಅರ್ಥ ಆಯ್ತಾ? ಇಲ್ಲಿ ಬೀರ್ಬಲನ ಒಂದು ಬುದ್ಧಿವಂತಿಕೆಯನ್ನ ಇಲ್ಲಿ ಪರಿಚಯವನ್ನ ಮಾಡ್ತಾ ಇದ್ದಾರೆ. ಅರ್ಥವಾಯ್ತಾ ಮಕ್ಕಳೇ? ವೆರಿ ಗುಡ್. ನೋಡಿ, ಹೀಗಾಗಿ ನಾನು ಓದ್ತಾ ಹೋಗ್ತೀನಿ, ನೀವು ತಮ್ಮ ಪುಸ್ತಕದಲ್ಲಿ ಗಮನವಿಟ್ಟು ನೋಡಿ ಎಲ್ಲೆಲ್ಲಿ ಯಾವ್ಯಾವ ಶಬ್ದ ವರ್ಡ್ಗಳು ಇರ್ತವೆ, ಫುಲ್ ಸ್ಟಾಪ್ ಕಾಮನ್ನ ನೋಡ್ತಾ ಹೋಗಿ ಮಕ್ಕಳೇ. एक दिन बादशाह अकबर घोड़े पर शाही बाग में घूमने गए. एक दिन बादशाह अकबर ने घोड़े पर शाही बाग में घूमने गए. उनके साथ मंत्री बीरबल थे. चारों ओर हरे भरे वृक्ष और हरी हरी घास देखकर अकबर
बहुत खुश हुए। उन्हें लगा कि बगीचे में सैर करने के लिए घोड़ा भी हरे रंग का ही होना चाहिए। समझ गए बच्चों? एक दिन बादशाह अकबर घोड़े पर शाही बाग में घूमने गए। उसके साथ साथ आस्थान में रहने वाला चतुराई बीरबल भी उसके साथ थे। और चारों ओर घूमते वक्त हरे भरे वृक्ष से और हरी घास से देखकर अकबर बहुत खुश हुए, बहुत आनंद हुए। उन्हें लगा कि बगीचे में सैर करने के लिए उसी रंग का एक घोड़ा भी होना चाहिए। समझ गए बच्चों? देखिए आगे। उन्होंने बीरबल से कहा, बीरबल मुझे हरे रंग का घोड़ा चाहिए, तो मुझे 7 दिन में हरे रंग का घोड़ा ला दो। यदि तुम हरे रंग का घोड़ा ना ला सके तो हमें अपनी शक्ल मत दिखाओ। अकबर और बीरबल दोनों को यह मालूम था कि हरे रंग का घोड़ा तो होता ही नहीं है, लेकिन अकबर को बीरबल की परीक्षा लेनी थी। दरअसल इस प्रकार के अटे-पटे सवाल करके वे चाहते थे कि बीरबल अपने हार स्वीकार कर ले और कहे, जहांपनाह मैं हार गया। मगर बीरबल भी अपने जैसे एक ही थे। बीरबल हर सवाल का सटीक उत्तर देते थे कि बादशाह अकबर को मुंह की खानी पड़ती थी। बीरबल हरे रंग के घोड़े की खोज के बहाने 7 दिन तक इधर उधर घूमते रहे। 8वें दिन वे दरबार में हाजिर हुए और बादशाह से बोले, जहांपनाह मुझे हरे रंग का घोड़ा मिल गया है। बादशाह को आश्चर्य हुआ। उन्होंने कहा, जल्दी बताओ कहाँ है हरा घोड़ा? बीरबल ने कहा, जहांपनाह घोड़ा तो आपको मिल जाएगा। मैंने बड़ी मुश्किल से उसे खोजा है, मगर उसके मालिक ने 2 शर्तें रखी है। बादशाह ने कहा, क्या शर्त है? पहली शर्त तो यह है कि घोड़ा लेने के लिए आपको स्वयं जाना चाहिए। यह तो बड़ी आसान शर्त है। दूसरी शर्त क्या है? घोड़ा खास रंग का है, इसलिए उसे लाने का दिन भी खास ही होगा। उसका मालिक कहता है कि सप्ताह के 7 दिनों के अलावा किसी भी दिन आकर उसे ले जाओ। अकबर इसका मतलब समझ नहीं पाए। वे बीरबल का मुंह देखते रह गए। बीरबल ने हंसते हुए कहा, जहांपनाह हरे रंग का घोड़ा लाना हो तो उसकी शर्त में भी माननी ही पड़ेगा। तब अकबर को मालूम हो गया कि उन्होंने बीरबल को उल्लू बनाना चाहा था, लेकिन अब वे खुद उसके जाल में फंस गए थे। अकबर किलकिलाकर हंस पड़े। बीरबल की चतुराई से वे खुश हुए। समझ गए कि बीरबल को मूर्ख बनाना सरल नहीं है। समझ गए बच्चों? देखिए, एक दिन बादशाह अकबर घोड़े पर शाही बाग में घूमने गए थे। बादशाह अकबर कहाँ घूमने गए थे? कहाँ को गए थे घूमने के लिए? जो भ्रमण करने के लिए कहाँ गए थे? हाँ, वेरी गुड, शाही बाग में।
शाहीबाग में मतलब जो राजोद्यानवन में या वृंदावन में जो घूमने के लिए या संचार करने के लिए या वॉकिंग करने के लिए गए थे। कब? अकबर ಬಾದುಷಾಹ ಅಥವಾ ಮಕ್ಕಳೇ, ಒಂದು ದಿನ ಸಾಮ್ರಾಟ ಆಗಿರ್ತಕ್ಕಂಥ ರಾಜನಾಗಿರ್ತಕ್ಕಂಥ ಅಕ್ಬರನು ಗೋಡೆ ಪರ್ ಕುದುರೆಯ ಮೇಲೆ ಏನು ಸಂಚರಿಸಲು, ಕುದುರೆ ಮೇಲೆ ತನ್ನ ಹೂದೋಟದಲ್ಲಿ, ತನ್ನ ಪಾರ್ಕಿನಲ್ಲಿ ಅಥವಾ ತನ್ನ ರಾಜೋದ್ಯಾನವನದಲ್ಲಿ ಏನು ಸಂಚರಿಸಲು ಕುದುರೆಯ ಮೇಲೆ ಹೊರಟ. ರಾಜನ ಮೇಲೆ, ಆ ರಾಜನ ಆಸ್ಥಾನದಲ್ಲಿ ಹಲವಾರು ಕುದುರೆಗಳಿರ್ತವೆ, ಹೌದಲ್ಲ ಮಕ್ಕಳೇ? ಹಲವಾರು ಕುದುರೆಗಳನ್ನ ಸಾಕಿರ್ತಾರೆ, ಮಂತ್ರಿಗಳನ್ನ ಸಾಕಿರ್ತಾರೆ, ಹಾಸ್ಯ ಮಂತ್ರಿಗಳನ್ನು ಕೂಡ ಆಸ್ಥಾನದಲ್ಲಿ ಇರ್ತಾರೆ, ಹೌದಲ್ವಾ? ಹಾಗೆ ಈ ಅಕ್ಬರ್ನ ಆಸ್ಥಾನದಲ್ಲಿ ಕೂಡ ಬೇಕಾದಷ್ಟು ಕುದುರೆಗಳನ್ನ ಅವರು ಸಾಕಿದ್ರು. ಹಾಗಾಗಿ ಒಂದು ದಿನ ಈ ಅಕ್ಬರನ ಏನು ವಿಹಾರ ಮಾಡಲು ಅಥವಾ ವಾಕ್ ಮಾಡಲು ಅಂತ ಕರಿತೀವಿ ನಾವು, ಹೌದಲ್ಲ? ಆ ವಾಕಿಂಗ್ ಮಾಡತಕ್ಕಂಥ ಸಂದರ್ಭದಲ್ಲಿ ಕುದುರೆ ಮೇಲೆ ವಾಕ್ ಮಾಡುವುದಕ್ಕೆ ಶಾಹಿಬಾಗಿಗೆ ಹೋದ. ಅಂದ್ರೆ ಅವರೇ ಆಸ್ಥಾನದಲ್ಲಿ ಅವರ ರಾಜನ ಏನು ಅರಮನೆ ಇದೆಯಲ್ಲ, ಅರಮನೆಯ ಮುಂಭಾಗಿರ್ತಕ್ಕಂಥ ಆ ಹೂದೋಟಕ್ಕೆ ಸುತ್ತಾಡೋದಕ್ಕೆ ಹೋದ. ಯಾರು? ಅಕ್ಬರ್. ಯಾವುದರ ಮೇಲೆ? ಕುದುರೆ ಮೇಲೆ. ಎಲ್ಲಿ ಹೋದ? ಶಾಹಿಬಾಗ್ ಅಂದ್ರೆ ಏನು ಅರಮನೆಯ ಮುಂದೆ ಇರ್ತಕ್ಕಂಥ ಆ ಹೂದೋಟದಲ್ಲಿ ಸಂಚರಿಸಲು ಹೋದ. ಅಥವಾ ಮಕ್ಕಳೇ, ಇದಕ್ಕೆ ನಾವು ಹಿಂದಿಯಲ್ಲಿ ಕರಿತೀವಿ ಶಾಹಿಬಾಗ್ ಮೇ ಘೂಮ್ನೆ ಗಯೆ. ಎಲ್ಲಿ ಹೋದ್ರು? ಶಾಹಿಬಾಗ್. ಶಾಹಿಬಾಗ್ ಅಂದ್ರೆ ರಾಜೋದ್ಯಾನವನದಲ್ಲಿ ಸಂಚರಿಸಲು ಹೋದ, ವಾಕ್ ಮಾಡೋದಕ್ಕೆ. ರಾಜರು ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಅವ್ರು ಏನ್ ಮಾಡ್ತಿರ್ತಾರೆ, ಅವರು ವಾಯುವ್ಯಕ್ಕೆ ಅಡ್ಡಾಡ್ತಾ ಇರ್ತಾರೆ ಅವರ ಆಸ್ಥಾನದ ಮುಂಭಾಗಿರ್ತಕ್ಕಂಥ ಆ ವನದಲ್ಲಿ. उनके साथ, किसके साथ? अकबर के साथ कौन थे? ಮಂತ್ರಿ ಬೀರ್ಬಲ್ ಬಿ थे. ಅವರೊಂದಿಗೆ ಅವರ ಆಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಮಂತ್ರಿ ಕೂಡ ಇದ್ರು. ಅವ್ರು ಯಾರಪ್ಪ ಅಂದ್ರೆ ಬೀರ್ಬಲ್ ಅಂತ ಹೇಳ್ಬಿಟ್ಟು, ಆ ಬೀರ್ಬಲ್ ಕೂಡ ಅವರೊಂದಿಗೆ ವಾಕ್ ಮಾಡೋದಕ್ಕೆ ಹೋಗಿದ್ರು. ಯಾರು ಇದ್ರು? ಬೀರ್ಬಲ್. ನಮಗೆ ಬಚ್ಚೆ ಬೀರ್ಬಲ್ ವಾಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಶಾಹಿಬಾಗ್ ಮೇ ಚಾರೋ ಹರೆ ಬರೆ ವೃಕ್ಷ, ರಾಜೋದ್ಯಾನವನದಲ್ಲಿ ಸುತ್ತಲೂ ಕೂಡ ನಾಲ್ಕು ದಿಕ್ಕಿನಲ್ಲಿ ಕೂಡ ಹರೆ ಬರೆ ವೃಕ್ಷ, ಹಸಿರಿನಿಂದ ತುಂಬಿದ ಮರ ಗಿಡಗಳು ಹಸಿರಿನಿಂದ ಕಂಗೊಳಿಸ್ತಾ ಇದಾವೆ, ಹಸಿರಿನಿಂದ ತುಂಬಿ ತುಳುಕ್ತಾ ಇದಾವೆ. ಅವ್ರು ಹರಿ ಗಾಸ್, ಅದ್ರ ಜೊತೆಗೆ ಹಸಿರಿನಿಂದ ತುಂಬಿರ್ತಕ್ಕಂಥ ಹುಲ್ಲು ಅಂದ್ರೆ ಹುಲ್ಲುಗಾವಲು, ಹಸಿರಿಂದ ತುಂಬಿರ್ತಕ್ಕಂಥ ನೆಲ ಹಾಸಿಗೆ ಅಂತ ಕರಿತೀವಿ ನಾವು. ಆ ನೆಲ ಕೂಡ ಹಚ್ಚ ಹಸಿರಿಂದ ಕೂಡಿದೆ, ಮರ ಎಲ್ಲ ಹಸಿರಿಂದ ಕಂಗೊಳಿಸ್ತಾ ಇದಾವೆ, ಹೌದಲ್ಲ? ಇದನ್ನೆಲ್ಲ ನೋಡ್ಬಿಟ್ಟು ಅಕ್ಬರ್ಕೋ ಬಹುತ್ ಖುಷಿ ಹುಯೇ. ಇದನ್ನೆಲ್ಲ ನೋಡ್ಬಿಟ್ಟು ಅಕ್ಬರಿಗೆ, ರಾಜ ಅಕ್ಬರನಿಗೆ ಬಹಳ ಖುಷಿ, ಆನಂದ, ಸಂತೋಷವಾಯಿತು. ಯಾಕೆ ಸಂತೋಷ ಆಯ್ತು? हरे भरे वृक्ष को देखकर और हरे हरे घास को देखकर अकबर को बहुत खुशी हुई है. समझे बच्चों? ಅಕ್ಬರ್ಗೆ ಯಾಕೆ ಖುಷಿ ಆಯ್ತು ಅಂದ್ರೆ ಆ ರಾಜೋದ್ಯಾನದಲ್ಲಿ ಎಲ್ಲ ಹಸಿರಿನಿಂದ ತುಂಬಿರ್ತಕ್ಕಂಥ ಮರ ಗಿಡ ಬಳ್ಳಿಗಳನ್ನ ನೋಡ್ಬಿಟ್ಟು, ಹಸಿರು ಬಣ್ಣದ ಹುಲ್ಲು ಎಲ್ಲ ಚಿಗುರಿರ್ತಕ್ಕಂಥ ಹಚ್ಚ ಹಸಿರಿನಿಂದ ನೋಡ್ಬಿಟ್ಟು ಅಕ್ಬರ್ಗೆ ಬಹಳ ಆನಂದ ಆಯ್ತು, ಖುಷಿ ಆಯ್ತು. ಉನ್ನೆ ಲಗ, ಆ ಖುಷಿಯಲ್ಲಿ ಅವ್ರಿಗೆ ಅನಿಸಿತು, ಅವ್ರ ಮನಸ್ಸಿನಲ್ಲಿ ಅನ್ಕೊಂಡ್ರು कि बगीचे में सैर करने के लिए घोड़ा भी हरे रंग का ही होना चाहिए. ಅವ್ರು ಮನಸ್ಸು ಅನ್ಕೊಂಡ್ರು, ನೋಡಿ ಈ ಬಗೀಚೆಯಲ್ಲಿ, ಈ ಹೂದೋಟದಲ್ಲಿ, ಈ ಪಾರ್ಕ್ ನಲ್ಲಿ, ಈ ರಾಜೋದ್ಯಾನದಲ್ಲಿ ನಾವು ಸಂಚರಿಸುವುದಕ್ಕಾಗಿ ನಮಗೆ ಎಲ್ಲಾ ಹಚ್ಚ ಹಸಿರಿಂದ ಕೂಡಿದೆ. ಆದ್ರೆ ನಮ್ಮ ಕುದುರೆ ಮಾತ್ರ ಏನೋ ಬಿಳಿ ಬಣ್ಣದ್ದಾಗಿದೆ. ಹಾಗಾಗಿ ಈ ನಮ್ಮ ಕುದುರೆ ಕೂಡ ಹಸಿರು ಬಣ್ಣದಾಗಿದ್ರೆ ಎಷ್ಟು ಮ್ಯಾಚ್ ಆಗ್ತಿತ್ತಲ್ಲ, ಎಷ್ಟು ಕಲರ್ಫುಲ್ ಆಗ್ತಿತ್ತಲ್ಲ. ಹಾಗಾಗಿ ಕುದುರೆ ಕೂಡ ಹಸಿರು ಬಣ್ಣದಿಂದ ಕೂಡಿರ್ಬೇಕು, ಹಸಿರು ಬಣ್ಣದ ಕುದುರೆ ಇರಬೇಕು. ಹಾಗಾದ್ರೆ ಇನ್ನೂ ಬಹಳ ನನಗೆ ಖುಷಿ ಆಗ್ತಿತ್ತು ಅಂತ ಮನಸ್ಸಿಗೆ ಅನ್ಕೊಂಡ್ರು. ಯಾರೋ? ಅಕ್ಬರ್.
ಆವಾಗ ಆ ಮನಸ್ಸಿನಲ್ಲಿ ಅಂದ್ಕೊಂಡಿದ್ದನ್ನ ತನ್ನ ಪಕ್ಕದಲ್ಲಿರ್ತಕ್ಕಂಥ ಆ ಮಂತ್ರಿಗೆ ಹೇಳ್ತಾ ಇದ್ದಾರೆ. ಯಾರು? ಅಕ್ಬರ್. ಉನ್ಹೋನೆ ಬೀರ್ಬಲ್ ಸೆ ಕಹಾ. ಆ ಬೀರ್ಬಲ್ಗೆ ಹೇಳ್ತಿದ್ದಾರೆ. ಯಾರು? ರಾಜ. ನೋಡಿ, ಬೀರ್ಬಲ್ ಮುझे हरे रंग का घोड़ा चाहिए. ಆ ಬೀರ್ಬಲ್ ಅನ್ನು ಕರೆದ್ಬಿಟ್ಟು, सुनो बीरबल, मुझे सैर करने के लिए हरे रंग का घोड़ा जरूर होना चाहिए. ನೋಡಪ್ಪ ಮಂತ್ರಿ ಬೀರ್ಬಲ್, ನನಗೆ ಈ ರಾಜೋದ್ಯಾನವನದಲ್ಲಿ ಸಂಚರಿಸಲು ಸುತ್ತಾಡಲು ನನಗೆ ಈಗಿರ್ತಕ್ಕಂಥ ಈ ಬಿಳಿ ಬಣ್ಣದ ಕುದುರೆ ಬೇಡ. ಹಾಗಾಗಿ ನನಗೆ ಇದೇ ಕಲರಿನ ಹಸಿರು ಬಣ್ಣದ ಕುದುರೆ ನನಗೆ ಬೇಕೇ ಬೇಕು. ಹಾಗಾದಾಗ ನನಗೆ ಏನೋ ತರ ಮ್ಯಾಚ್ ಆಗುತ್ತೆ. ಹೌದಲ್ಲ? ನೀವು ಕೂಡ ಆ ರೀತಿ ಯೋಚನೆ ಮಾಡ್ತಿರ್ತೀರಿ. ಯಾಕೆ ಬಟ್ಟೆನೂ ಕೂಡ ಬಿಳಿ ಬಣ್ಣದ್ದು ಆಗಿದ್ರೆ, ಪ್ಯಾಂಟ್ ಕೂಡ ಬಿಳಿ ಬಣ್ಣದಾಗಿದ್ರೆ, ನಮ್ ಕಾಲಲ್ಲಿ ಚಪ್ಪಲ್ ಕೂಡ ಶೂ ಆಗಿರ್ಬೋದು, ಚಪ್ಪಲಿ ಆಗಿದ್ರೆ ಬಿಳಿ ಬಣ್ಣದಾಗಿದ್ರೆ ಎಷ್ಟು ಚೆನ್ನಾಗಿರ್ತದೆ ಮ್ಯಾಚ್ ಅಲ್ಲ ಅಂತ ಅಂದ್ಕೊಳೋದಿಲ್ಲ. ಹಂಗೆ ಇವರು ಕೂಡ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂಥ ಇದರಲ್ಲಿ ಬಿಳಿ ಬಣ್ಣದ ಕುದುರೆಯಲ್ಲಿ ನಾವು ಸಂಚಾರ ಮಾಡಿದ್ರೆ ಅಷ್ಟು ಮ್ಯಾಚ್ ಆಗೋದಿಲ್ಲ. ಇದೇ ಕಲರಿನ ಹಸಿರು ಬಣ್ಣದ ಕುದುರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಮನಸ್ಸಿನ ಅನ್ಕೊಂಡ್ಬಿಟ್ಟು ಅವನ ಆಸ್ಥಾನ ಇರ್ತಕ್ಕಂಥ ಚತುರಾಯಿ ಆ ಬೀರ್ಬಲ್ ಹತ್ರ ಹೇಳ್ತಿದ್ದಾರೆ, ನನಗೆ ನೋಡಪ್ಪ, ನೀನ್ ಎಲ್ಲಿ ತರ್ತೀಯ ಗೊತ್ತಿಲ್ಲ, ನನಗೆ ಹಸಿರು ಬಣ್ಣದ ಕುದುರೆ ಜರೂರ್ ಹೋನಾ ಚಾಹಿಯೆ, ನನಗೆ ಅಗತ್ಯ ಬೇಕೇ ಬೇಕು. तुम मुझे 7 दिनों में हरे रंग का घोड़ा ला दो. ನೋಡು, ನೀನ್ ಯಾವ ರೀತಿ ತರ್ತೆ ಗೊತ್ತಿಲ್ಲ, ನಿನಗೆ ನಾನು ಕೆಲವು ಟೈಮ್ ಕೊಡ್ತೀನಿ, ಸಮಯ ಕೊಡ್ತೀನಿ. ಎಷ್ಟು ದಿನ ಕೊಡ್ತೀನಿ ಅಂದ್ರೆ 7 दिन में 7 दिन 7 दिन ಅಂದ್ರೆ 7 days, 7 ದಿನ ನಿನಗೆ ನಾನು ಟೈಮ್ ಕೊಡ್ತೀನಿ. ಹಾಗಾಗಿ ಆ 7 ದಿನದ ಒಳಗಡೆಗಾಗಿ ಅಂದ್ರೆ ಸಪ್ತಾಹ ಅನ್ನೋ ಒಂದು ವಾರ ನಿನಗೆ ನಾನು ಸಮಯ ಕೊಡ್ತೀನಿ. ಹರೆ ರಂಗ ಗೋಡಾ ಲಾದೋ, ನೀನು ಹಸಿರು ಬಣ್ಣದ ಕುದುರೆ ಎಲ್ಲಿದ್ರು ಕೂಡ ನೀನು ಕೇಳ್ಕೊಂಡು ಬಾ ಅಂತ ಹೇಳ್ಬಿಟ್ಟು. यदि तुम हरे रंग का घोड़ा ना ला सके तो हमें अपनी शक्ल मत दिखाओ. यदि तुम लोग हरे रंग का घोड़ा कहीं नहीं मिला, ऐसे वापस आ गए तो फिर भी एक बार मुझे अपने शक्ल को मत दिखाओ. ನೀನು ಒಂದು ವೇಳೆ ಕುದುರೆ ಎಲ್ಲಿ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ನೀನು ವಾಪಸ್ ಮರಳಿ ಬಂದಿದ್ದೆ ಆದ್ರೆ फिर भी हमें अपने शक्ल मत दिखो, ನನಗೆ ನಿನ್ನ ಮುಖವನ್ನ ತೋರಿಸಬೇಡ, ನನಗೆ ನಿನ್ನ ಮುಖವನ್ನ ತೋರಿಸಬೇಡ. 7 ದಿನ ಕುದುರೆ 7 ದಿನ ಟೈಮ್ ಕೊಟ್ಟಿನಿ, ಅಷ್ಟೊಳಗೆ ಹಸಿರು ಬಣ್ಣ ಕುದುರೆ ತರಲ್ಲ ಅಂದ್ರೆ ವಾಪಸ್ ಹಂಗೆ ಬಂದೆ ಅಂದ್ರೆ ನಿನ್ ಮುಖನ ಕೂಡ ನಾನು ನೋಡೋದಿಲ್ಲ, ಮಂತ್ರಿ ಬೀರ್ಬಲ್ ಅವರಿಗೆ ಹೇಳ್ತಾರೆ. ಅಕ್ಬರ್ और ಬೀರ್ಬಲ್ दोनों को यह मालूम था. ಇದು ಗೊತ್ತಿತ್ತು ಇಬ್ಬರಿಗೂ ಕೂಡ. ಯಾರು ಗೊತ್ತಿತ್ತು? ಹರೇ ರಂಗ ಕಾ ಘೋಡಾ ಕಹಿ ನಹಿ ಮಿಲಾ, ಇಲ್ಲಿ ಕೂಡ ಸಿಗೋದಿಲ್ಲ, ಯಾವ ಕಾಡಿಗೆ ಹೋದ್ರೂ ಸಿಗಲ್ಲ, ಯಾವ ದೇಶಕ್ಕೆ ಹೋದ್ರೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ರಾಜನಿಗೂ ಗೊತ್ತಿತ್ತು, ಮಂತ್ರಿಗೂ ಕೂಡ ಗೊತ್ತಿತ್ತು. ಇಬ್ಬರಿಗೂ ಕೂಡ ಆ ಬಣ್ಣದ ಹಸಿರು ಬಣ್ಣದ ಕುದುರೆ ಸಿಗುವುದಿಲ್ಲ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಗೊತ್ತಿತ್ತು. ಲೇಕಿನ್ ಹರಿ ರಂಗ ಘೋಡಾ ತೋ ಈ ನಹಿ, ಇಲ್ಲಿ ಕೂಡ ಸಿಗೋದಿಲ್ಲ ಅಂತ ಇಬ್ಬರಿಗೂ ಗೊತ್ತಿತ್ತು. ಲೇಕಿನ್ ಆದ್ರೆ ಅಕ್ಬರ್ ಕೋ ಬೀರ್ಬಲ್ ಕಿ ಪರೀಕ್ಷಾ ಲೇನಿ ಥಿ. ಆದರೆ ಅಕ್ಬರನಿಗೆ ಬೀರ್ಬಲನ ಬುದ್ಧಿವಂತಿಕೆಯನ್ನ ಪರೀಕ್ಷೆ ಮಾಡಬೇಕಾಗಿತ್ತು. ಯಾರ ಬುದ್ಧಿವಂತಿಕೆಯನ್ನ? ಬೀರ್ಬಲ್ ಮಂತ್ರಿಯ ಒಂದು ಏನೋ ಬುದ್ಧಿವಂತಿಕೆಯನ್ನ ನಾನು ಅಳಿಬೇಕು, ಪರೀಕ್ಷೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಕ್ಬರ್ ಈ ರೀತಿ ಒಂದು ಪ್ಲಾನ್ ಅನ್ನ ಮಾಡ್ತಿದ್ದಾರೆ. दरअसल इस प्रकार के हटे पटे सवाल करके वे चाहते थे कि बीरबल अपने हार स्वीकार कर ले और कहे जापना मैं हार गया. ಅವಾಗ ಅಕ್ಬರ್ ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನ, ಈ ರೀತಿಯಾಗಿರ್ತಕ್ಕಂಥ ಅರೆಬರೆ ಪ್ರಶ್ನೆಯನ್ನ ಅಂದ್ರೆ ಹೊಂದಿಕೆ ಆಗಿರತಕ್ಕಂಥ ಪ್ರಶ್ನೆಯನ್ನ ಒಪ್ಕೊಂಡ್ಬಿಟ್ಟು ಈ ಸವಾಲ್ ಕರ್ಕೆ ಈ ಒಂದು ಅವ್ರಿಗೆ ಸವಾಲನ್ನ ಹಾಕ್ಬಿಟ್ಟು ಅವ್ರ ಅಕ್ಬರ್ ಅನ್ಕೊಳ್ತಾರೆ ಮನಸ್ಸಿಗೆ, ಇಂಥ ಒಂದು ಪ್ರಶ್ನೆಗೆ ಅವರು ಏನಪ್ಪಾ ಅಂತ ಹೇಳ್ಬಿಟ್ಟು ತಲೆ ಕರ್ಕೊಂತ
ಅದನ್ನ ಅವರು ಈ ಸವಾಲನ್ನ ಸ್ವೀಕರಿಸಿಬಿಟ್ಟು, ಹೌದಲ್ಲ, ಈ ಪ್ರಶ್ನೆಯನ್ನ ಸ್ವೀಕರಿಸಿಬಿಟ್ಟು, ಅಥವಾ ಬೀರ್ಬಲ್ ಅಪ್ನೆ ಆರ್ ಸ್ವೀಕಾರ ಕರ್ಲೆ, ಈ ಎಲ್ಲಿ ಸಿಗೋದಿಲ್ಲಪ್ಪ ಅಂತ ಹೇಳ್ಬಿಟ್ಟು ಅವ್ರು ತಲೆ ಕರ್ಕೊಳ್ತಾ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ಸವಾಲಿಗೆ ಬೀರ್ಬಲ್ ಏನ್ ಮಾಡ್ತಾನೆ, ತನ್ನ ಒಂದು ಈ ಉತ್ತರ ಕೊಡದೆ ಆಗದೆ ಕೊನೆಗೆ ತನ್ನ ಒಂದು ಸೋಲನ್ನು ಒಪ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಜಹಾಂಪನಾಹ. ಜಹಾಂಪನಾಹ ಅಂದ್ರೆ ಇದೊಂದು ಗೌರವ ಸೂಚಕ ಶಬ್ದ ಮಕ್ಕಳೇ, ಹೌದಲ್ಲ. ರಾಜರಿಗೆ ಕೊಡ್ತಕ್ಕಂತ, ಬ್ರಿಟಿಷರ ಕಾಲದಲ್ಲಿ ಕೊಡ್ತಕ್ಕಂತ ಅಥವಾ ರಾಜಮನೆತನದಲ್ಲಿ ಕೊಡ್ತಕ್ಕಂತ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಉನ್ನತ ಹುದ್ದೆಗಳಿಗೆ, ರಾಜರಿಗೆ, ಅಧಿಕಾರಿಗಳಿಗೆ ಈ ವರ್ಡನ್ನ ಉಪಯೋಗಿಸ್ತಿದ್ರು. ಜಹಾಂಪನಾಹ ಅಂದ್ರೆ ಸ್ವಾಮಿ ಅಥವಾ ಮಹಾಶಯರೇ, ಒಡೆಯರೇ ಅಂತ ಹೇಳ್ಬಿಟ್ಟು, ಗೊತ್ತಾಯ್ತಾ. ಜಹಾಂಪನಾಹ ಮೈ ಹಾರ್ ಗಯಾ, ಸ್ವಾಮಿ ನಾನು ಸೋತು ಅದೇ, ನಾನು ಸೋತೆನು ಅಂದ್ಬಿಟ್ಟು ಮಗರ್ ಬೀರ್ಬಲ್ ಬಿ ಅಪ್ನೆ ಜೈಸಾ ಏಕೀತೆ ನೋಡಿ. ಆದ್ರೆ ಬೀರ್ಬಲನ ಈ ರೀತಿ ಮಾಡ್ಲಿಲ್ಲ. ಅಕ್ಬರ್ ಅನ್ಕೊಳ್ತಾನೆ ಏನೋ ನಾನು ಸೋತೆ ಅಂತ ಹೇಳ್ಬಿಟ್ಟು ಈ ಪ್ರಶ್ನೆಗೆ ಅವನ ಉತ್ತರವನ್ನ ಹುಡ್ಕೋಕ್ ಸಾಧ್ಯನೇ ಇಲ್ಲ, ಬಂದ್ಬಿಟ್ಟು ನನಗೆ ಶರಣಾಗತ ಆಗ್ತಾನೆ, ನನ್ನ ಕೈಲ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಹಾಗಾದ್ರೆ ಬೀರ್ಬಲ್ ಅಪ್ನೆ ಜೈಸಾ ಏಕೀತೆ, ಬೀರ್ಬಲ್ ಆತ ಬುದ್ಧಿವಂತಿಕೆಯಲ್ಲಿ ಇವರೊಬ್ಬರೇ ಇದ್ರು. ಹಾಗಾಗಿ ಬೀರ್ಬಲ್ हर सवाल का सटीक उत्तर देते थे कि बादशाह अकबर का मुंह की खाना पड़ती थी ನೋಡಿ. ಬೀರ್ಬಲ್ हर सवाल का सटीक, ಬೀರ್ಬಲ್ ಅವರು हर सवाल, ಸವಾಲ್ ಅಂದ್ರೆ ಪ್ರಶ್ನೆ, ಸವಾಲ್ ಇದಕ್ಕೆ ಅಪೋಸಿಟ್ ವರ್ಡ್ಸ್ ಉತ್ತರ ಅಲ್ಲ, ಜವಾಬ್. ಜವಾಬ್ ಸವಾಲ್, ಪ್ರಶ್ನೆ ಅಂದ್ರೆ ಜವಾಬು ಉತ್ತರ. ಪ್ರಶ್ನೆ ಅಂತ ನಿಮ್ಗೆ ಕೊಟ್ಟಾಗ ಅಲ್ಲಿ ವಿರುದ್ಧ ಪದ ಉತ್ತರ ಅಂತ ಬರೀಬೇಕು ಮಕ್ಕಳೇ. ಆದ್ರೆ ಸವಾಲ್ ಅಂತ ಕೊಟ್ಟಾಗ ಅದರ ವಿರುದ್ಧ ಪದ ಜವಾಬ್. ಅರ್ಥ ಪ್ರಶ್ನೆ ಉತ್ತರ ಹೇಳ್ತೀವಿ ನೋಡಿ. ಅಕ್ಬರ್ ಸಟಿಕ ಉತ್ತರ ದೇತೈತೆ, ಪ್ರತಿಯೊಂದು ಪ್ರಶ್ನೆಗೆ ಅವರು ಸಟೀಕ್ ಉತ್ತರ ದೇತೈತೆ, ತಕ್ಷಣ ಸುಲಭವಾಗಿ ಉತ್ತರವನ್ನ ಕೊಡ್ತಿದ್ರು. ಯಾಕಂದ್ರೆ ಬಾದಶಾ ಅಕ್ಬರ್ಗೂ ಮೂಕಿ ಖಾನ ಪಡ್ತೈತಿ. ಅವಾಗ ಏನಂತೆ, ಬಾದಶಾ ಅಕ್ಬರ್ಗ ಮೂಕಿ ಖಾನ ಪಡ್ತೈತಿ, ಅವರು ಕೂಡ ಅವ್ರ ಮುಖಕ್ಕೆ ಕೂಡ ಅವಮಾನ ಆಗ್ತಿತ್ತು. बीरबल हरे रंग का घोड़े की खोज के बहाने 7 दिन तक इधर उधर घूमते रहे. आದ್ರೆ ಮಂತ್ರಿ ಈ ರೀತಿ ಕೂಡ ಅವರಿಗೆ ಏಕದಮ್ ಅವಮಾನ ಮಾಡಲಿಲ್ಲ. ಅವರ ಮುಖವನ್ನ ಏನೋ ಮುಖ ಕಪಾಳ ಮೋಕ್ಷ ಆದ ರೀತಿಯಲ್ಲಿ ಅವ್ರೇನ್ ಮಾಡಲಿಲ್ಲ ಮಂತ್ರಿ. ಅವರು ಕೂಡ ಇವ್ರು ಯಾವ ರೀತಿ ಒಂದು ಪ್ರಶ್ನೆಯನ್ನ ಕೊಟ್ಟರು ಅದೇ ರೀತಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಅವ್ರಿಗೂ ಅರ್ಥವಾಗುವ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿದ್ರು. बीरबल हरे रंग का घोड़े की खोज के बहाने 7 दिन तक इधर उधर घूमते रहे. ನೋಡಿ, ಬೀರ್ಬಲ್ ಈ ಹಸಿರು ಬಣ್ಣದ ಕುದುರೆಯ ಹುಡುಕುವುದಕ್ಕೆ ಸಲುವಾಗಿ ಏನು ರಾಜರವರಿಗೆ 7 ದಿನಗಳವರೆಗೆ ಕೊಟ್ಟಿದ್ದ ಸಮಯವನ್ನ, ಆ ಒಂದು ಸಮಯವನ್ನ ಇವರು ಆ ಕಡೆ ಈ ಕಡೆ ಎಲ್ಲ ಕಡೆ ಆ ಒಂದು ನೆಪದಲ್ಲಿ 7 ದಿನ ರಾಜ ನಮಗೆ ಟೈಮ್ ಕೊಡ್ತಾನೆ, ರಜೆ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಇವರು ಆ ಕಡೆ ಈ ಕಡೆ ಎಲ್ಲ ಕೂಡ ಸುತ್ತಾಡಿದ್ರು. 7 ದಿನ ಸಮಯವನ್ನು ಉಪಯೋಗಿಸಿದ್ರು ದ್ವಾರವನ್ನ. 8ನೇ ದಿನ वे बराबर दरबार में हाजिर हुए. ಕೊನೆಗೆ 8ನೇ ದಿನ ಮಾಮೂಲಿಯವರು ದರ್ಬಾರ್ ಆಸ್ಥಾನಕ್ಕೆ ಹಾಜಿರಾದರು, ಬಂದ್ರು ಆಸ್ಥಾನಕ್ಕೆ. ಅವ್ರು ಬಾದಶಾ ಬೋಲೆ, ಬಾದಶಾ ಕೇಳಿದ್ರು. ಜಹಾಂಪನ ಅಂದ್ರೆ ಹೋಗ್ಬಿಟ್ಟು ಇವ್ರ ರಾಜರಿಗೆ ಕೇಳ್ತಾರೆ ನೋಡಿ. ಜಹಾಂಪನ ಅಂದ್ರೆ ಸ್ವಾಮಿ, ಮುझे हरे रंग का घोड़ा मिल गया, ಸ್ವಾಮಿ ನನಗೆ ಹಸಿರು ಬಣ್ಣದ ಕುದುರೆ ಸಿಕ್ಕಿತು. बादशाह को आश्चर्य हुआ, राजा आश्चर्य आयतो. उन्होंने कहा, और ಹೇಳಿದ್ರು ರಾಜ, ಜಲ್ದಿ ಬತಾओ ಕಹಾ है हरा घोड़ा, तुझे ಸಿಕ್ಬಿಡ್ತಾ, ಹಾಗಾದ್ರೆ ಕಹಾ है, ಎಲ್ಲಿದೆ ಅದು ಕುದುರೆ, ಎಲ್ಲಿದೆ? ಈ ದೇಶದಲ್ಲಿದೆಯೋ ಅಥವಾ ಈ ಊರಿನಲ್ಲಿದೆಯೋ, ಬೇರೆ ರಾಜ್ಯದಲ್ಲಿದೆಯೋ, ಬೇರೆ ಆಸ್ಥಾನದ ರಾಜನ ಹತ್ರ ಇದೆಯೋ, ಎಲ್ಲಿದೆ? ಜಲ್ದಿ ಬತಾओ ಕಹಾ है, ಎಲ್ಲಿದೆ ಅದು? ಬೀರ್ಬಲ್ ನೇ ಕಹಾ,
बीरबल ಹೇಳ್ತಾರೆ जहां पनाह स्वामी घोड़ा तो आपको मिल जाएगा, ಕುದುರೆ ಅಂತ ನಿಮಗೆ ಹಸಿರು ಬಣ್ಣದ ಕುದುರೆ ಅಂತ ನಿಮಗೆ ಸಿಗುತ್ತೆ ಬಿಡಿ, मैंने बड़ी मुश्किल से उसे खोजा है, ಆದ್ರೆ ನಾನು ಬಡಿ ಮುಷ್ಕಿಲ್ ಸೆ ಬಹಳ ಕಷ್ಟಪಟ್ಟು, ಮುಷ್ಕಿಲ್ ಅಂದ್ರೆ ಕಷ್ಟ, ಮುಷ್ಕಿಲ್ ಮುಷ್ಕಿಲ್ ಅಂದ್ರೆ ಕಷ್ಟ, ಅರ್ಥ ಇದಕ್ಕೆ ಅಪೋಸಿಟ್ ವರ್ಡ್ಸ್ ಆಸಾನ್, ಆಸಾನ್ ಅಂದ್ರೆ ಸರಳ, ಕಷ್ಟ, ಹೌದಲ್ಲ. ಮುಷ್ಕಿಲ್ ಆಸಾನ್, ಮುಷ್ಕಿಲ್ ಅಂದ್ರೆ ಬಹಳ ಕಷ್ಟ, ಆಸಾನ್ ಅಂದ್ರೆ ಸುಲಭ, ಅಪೋಸಿಟ್ ವರ್ಡ್ಸ್. देखिए बड़ी मुश्किल से खोजा है, बड़ा कष्टपಟ್ಟು ಹುಡುಕಿದೆ, मगर उसके मालिक ने दो शर्त रखे है, ಆದ್ರೆ ಅದರ ಮಾಲೀಕನು, ಮಾಲೀಕ ಅಂದ್ರೆ ಯಾರು? ಯಜಮಾನ, ಒಡೆಯ, ಮಾಲೀಕ್, ಮಾಲೀಕ್ ಅಂದ್ರೆ ಯಜಮಾನ, ಇದು ಪುಲ್ಲಿಂಗ ಶಬ್ದ. जो इसका स्त्रीलिंग शब्द मालकिन, हिंदी में मालकिन कहते हैं. मालिक ಅಂದ್ರೆ ಯಜಮಾನ, ಮಾಲಕಿನ್ ಅಂದ್ರೆ ಯಜಮಾನಿ, ಒಡೆಯ, ಒಡೆತಿ, ಹೌದಲ್ಲ. ಮಾಲಿಕ್ ಮಾಲಿಕಿ ಅಂತ ಬರೋದು ಇಂಡಿಯನ್ ವಿದ್ಯಾರ್ಥಿಗಳೇ, ಮಾಲಿಕ್ ಮಾಲಕಿನ್, ಅರ್ಥ ಆಯ್ತಾ? ಮಾಲಿಕ್ ಅಂದ್ರೆ ಯಜಮಾನ, ಯಜಮಾನಿ, ಅರ್ಥ ಆಯ್ತಾ? ಇಲ್ಲಿ ಮಾಲಿಕ್, ಈ ಕುದುರೆಯ ಮಾಲೀಕ ಅಥವಾ ಒಡೆಯ ಅಥವಾ ಯಜಮಾನ, ದೋ ಶರತ್ ರಖಿ ಹೈ, ಎರಡು ಒಪ್ಪಂದ ಹೇಳಿದಾನೆ, ಎರಡು ಷರತ್ತುಗಳನ್ನು ಹಾಕಿದಾನೆ. ಷರತ್ ಅಂದ್ರೆ ಒಪ್ಪಂದ, ಅಗ್ರಿಮೆಂಟ್ ಅಂತ ಕರಿತೀವಲ್ಲ. ದೋ ಶರತ್ ರಖಿ, ಎರಡು ಷರತ್ತುಗಳನ್ನ ಇಟ್ಟಿದ್ದಾನೆ ಆ ಕುದುರೆ ಕೊಡುವುದಕ್ಕಾಗಿ. ಬಾದಶಾಹನೆ ಕಾ ಕ್ಯಾ ಶರತ್ ಹೈ, ಅದು ಬಾದಶಾಹ ಹೇಳ್ತಾರೆ ಏನಪ್ಪ ಅದು ಶರತ್ ಅವನು ಅಂತ, ಏನು ಒಪ್ಪಂದವನು? ರಾಜ್ಯ ಬೇಕಾ, ಹಣ ಬೇಕಾ, ಏನು ವಜ್ರ ವೈಡೂರ್ಯ ಬೇಕಾ, ಧನ ಕನಕಗಳು ಬೇಕಾ, ಏನದು ಎರಡು ಷರತ್ತುಗಳು? ಅದಕ್ಕೆ ಮಂತ್ರಿ ಬೀರ್ಬಲ್ ಹೇಳ್ತೇನೆ ನೋಡಿ, ಪಹಲಿ ಶರತ್ ಹೈ ಕಿ ಗೋಡಾ ಲಾನೆ ಕೆ ಲಿಯೆ ಆಪ್ಕೋ ಸ್ವಯಂ ಜಾನಾ ಚಾಹಿಯೆ. ನೋಡಿ, ಮೊದಲನೇ ಷರತ್ತು, ಮೊದಲನೇ ಅಗ್ರಿಮೆಂಟ್, ಒಪ್ಪಂದ ಏನಪ್ಪಾ ಅಂದ್ರೆ ಆ ಮಾಲೀಕನ ಒಪ್ಪಂದ, ಗೋಡೆ ಲೇನೆ ಕೆ ಲಿಯೆ, ಕುದುರೆಯನ್ನು ತೆಗೆದುಕೊಳ್ಳುವುದಕ್ಕಾಗಿ ಆಪ್ಕೋ ಸ್ವಯಂ ಜಾನಾ ಚಾಹಿಯೆ, ಖುದ್ದಾಗಿ ಸ್ವತಃ ನೀವೇ ಹೋಗ್ಬೇಕು. ಮೊದಲನೇ ಷರತ್ತು, ಮಾಲೀಕನ ಮೊದಲನೇ ಷರತ್ತು, ಒಂದೇ ಅಂಡರ್ಲೈನ್ कीजिए बच्चे, ಗೋಡೆ ಲೇನೆ ಕೆ ಲಿಯೆ ಆಪ್ಕೋ ಸ್ವಯಂ ಜಾನಾ ಚಾಹಿಯೆ, ಕುದುರೆಯನ್ನ ತೆಗೆದುಕೊಳ್ಳಲು ಅಥವಾ ಕೊಂಡುಕೊಳ್ಳಲು ಸ್ವತಃ ನೀವೇ ಹೋಗಬೇಕು ಅಥವಾ ತಾವೇ ಹೋಗಬೇಕು. ಅಂದ್ರೆ ಯಾರು ಹೋಗ್ಬೇಕು? ರಾಜ ಅಕ್ಬರ್ ಹೋಗ್ಬೇಕು. ಅರ್ಥ ಆಯ್ತಾ ಮಕ್ಕಳೇ? ಇದು ಮೊದಲನೇ ಷರತ್ತು. ಮಾಲೀಕನ ಎರಡು ಷರತ್ತುಗಳು ಯಾವ ಅಂದ್ರೆ ಅಂಡರ್ಲೈನ್ ಮಾಡಿ. ಮೊದಲೇದು ಗೋಡೆ ಲೇನೆ ಕೆ ಲಿಯೆ ಆಪ್ಕೋ ಸ್ವಯಂ ಜಾನಾ ಚಾಹಿಯೆ, ಕುದುರೆಯನ್ನು ತೆಗೆದುಕೊಳ್ಳಲು ಸ್ವತಃ ನೀವೇ ಹೋಗಬೇಕು. ಅದಕ್ಕೆ ರಾಜ यही तो बड़ी आसान शर्त है, यह तो बड़ी आसान शर्त है. ಅರ್ಥ ಆಯ್ತಾ ಮಕ್ಕಳೇ? ಆಸಾನ್ ಶಬ್ದ ಬಂದಿದೆ ನೋಡಿ, ಇದ್ರ ಅಪೋಸಿಟ್. ಅವ್ರಿಗೆ ಏನಂತ ರಾಜಿದ? ವೆರಿ ಗುಡ್. ಇದೇನ್ ಬಹಳ ಈಸಿ, ಸುಲಭ. ಆಸಾನ್ ಅಂದ್ರೆ ಸುಲಭ, ಸರಳ, ಇದೇನ್ ದೊಡ್ಡ ಷರತ್ತು ನನಗೆ, ಹೌದಲ್ಲ. ರಾಜನಿಗೆ ಏನು ಆರಾಮಾಗಿ ಹೋಗ್ತಾರೆ, ಅವ್ರಿಗೆಲ್ಲ ಬೇಕಾಗಿರ್ತಕ್ಕಂಥ ರಥ ಗೀತ ಇರುತ್ತೆ, ಕುದುರೆ ಇರುತ್ತೆ, ಪ್ರತಿಯೊಂದು ವ್ಯವಸ್ಥೆ ಇರುತ್ತೆ. ಇದೇನ್ ದೊಡ್ಡ ಕಷ್ಟದ ಕೆಲಸ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾನೆ. ಬಟ್ ಆಸಾನ್ ಷರತ್ತು, ಇದು ಬಹಳ ಸುಲಭದ ಅಗ್ರಿಮೆಂಟ್, ಒಪ್ಪಂದ, ಷರತ್ತು. ಅರ್ಥ ಆಯ್ತಾ ಮಕ್ಕಳೇ? ಮುಷ್ಕಿಲ್ ಅಂದ್ರೆ ಕಷ್ಟ, ಆಸಾನ್ ಅಂದ್ರೆ ಸುಲಭ. ಅರ್ಥ ಆಯ್ತಾ? ಆಸಾನ್. ದೂಸರಿ ಶರತ್ ಕ್ಯಾ ಹೈ, ಇದು ಬಹಳ ಈಜಿ ಬಿಡು ಅಂತ ಹೇಳ್ಕೊಂಡ್ರು ರಾಜ. ಹಾಗಾದ್ರೆ ದೂಸರಾ ಬೇರೆ ಷರತ್ ಯಾವುದು? ಇನ್ನೊಂದು ಷರತ್ ಯಾವುದು? ಎರಡು ಷರತ್ತಲ್ಲ, ಎರಡನೇ ಷರತ್ ಯಾವುದು? ಗೋಡಾ ಖಾಸ್ ರಂಗ ಕಾ ಹೈ. ಎರಡನೇ ಷರತ್ತು ಗೊತ್ತಿದೆಯಾ ನೋಡಿ? ಕುದುರೆಯು ಖಾಸ್
ಖಾಸ್ ರಂಗ ಕಾ ಹೈ. ಕುದುರೆ ಮೊದಲೇ ಗೊತ್ತು, ವಿಶೇಷ ಬಣ್ಣ ಉಳ್ಳದ್ದು, ವಿಶೇಷ ಕಲ್ಲರಿನದ್ದು. ಹೌದಲ್ಲ, ಅಷ್ಟು ಸುಲಭ ಸಿಗಲ್ಲ. ಪ್ರತಿಯೊಂದು ಕರೆದು ಬಿಳಿಯೋದು ಕೊಂದು ಬೂದು ಎಲ್ಲಾ ಕಲರ್ನ ಕುದುರೆ ಸಿಗ್ತತೆ. ಆದ್ರೆ ಯಾವ್ದೋ ಈ ಗ್ರೀನ್ ಹಸಿರು ಬಣ್ಣದ ಕುದುರೆ ಸಿಗೋದು ಬಹಳ ಸುಲಭ ಅಲ್ಲ. ಹಾಗಾಗಿ ಏನೋ ಇದು ವಿಶೇಷ ಬಣ್ಣ ಉಳ್ಳದ್ದು. ಅದಕ್ಕೆ ನಾವು ಕರಿತೀವಿ ಖಾಸ್ ರಂಗ ಅಂದ್ರೆ ವಿಶೇಷ ಬಣ್ಣದಿಂದ ಕೂಡಿರ್ತಕ್ಕಂಥದ್ದು. ಇಸ್ಲಿಯೇ ಆದ್ದರಿಂದ ಉಸೆ ಲಾನೆ ಕಾ ದಿನ್ ಬಿ ಕಾಸಿ ಹೋಗ. ನೋಡಿ ಹೀಗಿರಲಿ. ಆದ್ರಿಂದ ಅದನ್ನ ತೆಗೆದುಕೊಂಡತಕ್ಕಂಥ ದಿನವೂ ಕೂಡ ವಿಶೇಷವಾಗಿರಬೇಕು. ಕುದುರೆ ಅವರು ಅಷ್ಟು ತುಂಬ ಕೊಡೋದಿಲ್ಲ ಅಂತೆ. ಯಾರೋ ಆ ಮಾಲೀಕನ ಏನೋ ಮೊದಲೇ ಷರತ್ತೇನೋ ನೀವೇ ಸ್ವತಃ ರಾಜರೇ ಬರಬೇಕು. ಆದ್ರೆ ಆ ವಿಶೇಷ ಬಣ್ಣದಾಗಿದ್ದರಿಂದ ನಾನು ಅವ್ರ ರಾಜರಿಗೆ ಕೊಡುವಂತಹ ದಿನವೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ ಆಗಿರಬೇಕು. ಉಸ್ಕ ಮಾಲಿಕ್ ಆತ ಹಾಕಿ. ಹಾಗಾಗಿ ಆ ಮಾಲಿಕ್ ಏನ್ ಹೇಳ್ತಿದಾರೆ ಅಂದ್ರೆ ಸಪ್ತಾಹಕ್ಕೆ 7 ದಿನೋಕೆ ಅಲವಾ ಕಿಸಿ ಬಿ ದಿನ್ ಆಕರ್ ಉಸೆ ಲೇ ಜಾओ ಹೇಳ್ತಿದಾರೆ. ನೋಡಿ, ಸಪ್ತಾಹಕ್ಕೆ 7 ದಿನೋಕೆ ಅಲವಾ. ಸಪ್ತಾಹ ಅಂದ್ರೆ ವಾರ. ಒಂದು ವಾರದ 7 ದಿನಗಳನ್ನು ಬಿಟ್ಟು ಮತ್ತೆ ಬೇರೆ ದಿನ ಬಂದ್ಬಿಟ್ಟು ಕುದುರೆಯನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಆ ಮಾಲೀಕ ಈ ರೀತಿ ಷರತ್ತನ್ನ ಹಾಕಿದ್ದಾನೆ. ಅರ್ಥವಾಯ್ತಾ ಮಕ್ಕಳೇ? ಅಂದ್ರೆ ವಾರಕ್ಕೆ ಎಷ್ಟು ದಿನ? 7 ದಿನ. ಹೌದಲ್ವಾ? ಯಾವ್ಯಾವ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಅಲ್ಲಿ 7 ದಿನ ಆಯ್ತಲ್ಲ ಮಕ್ಕಳೇ. ಈ 7 ದಿನಗಳನ್ನ ಬಿಟ್ಟು ಬೇರೆ ಯಾವ್ದಾದ್ರೂ ಒಂದು ವಾರ ಇದ್ರೆ ಆ ವಾರದ ದಿನ ಕುದುರೆಯನ್ನ ತೆಗೆದುಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ಈ ಷರತ್ತು ಹಾಕಿದಾನೆ ಅಂತ ಹೇಳ್ಬಿಟ್ಟು ಮಂತ್ರಿ ಬೀರ್ಬಲ್ ಅಕ್ಬರನಿಗೆ ಈ ಷರತ್ತುಗಳನ್ನ ಹೇಳ್ತಿದ್ದಾನೆ. ಅರ್ಥವಾಯ್ತಾ ಮಕ್ಕಳೇ? ಹೌದಲ್ಲ? 7 ದಿನ ಅಂದ್ಮೇಲೆ ಮತ್ತೆ ಅವೇ ವಾರ ರಿಪೀಟ್ ಬರ್ತವೆ. ಭಾನುವಾರ ಆದ್ಮೇಲೆ ಸೋಮವಾರ ಬರುತ್ತೆ. ಹೌದಲ್ಲ? ಸೋಮವಾರ ಆದ್ಮೇಲೆ ಮಂಗಳವಾರ, ಮಂಗಳವಾರ ಬುಧವಾರ, ಬುಧವಾರ ಆದ್ಮೇಲೆ ಗುರುವಾರ, ಗುರುವಾರ ಆದ್ಮೇಲೆ ಶುಕ್ರವಾರ, ಶುಕ್ರವಾರ ಆದ್ಮೇಲೆ ಶನಿವಾರ, ಶನಿವಾರ ಆದ್ಮೇಲೆ ಮತ್ತೆ ರಿಪೀಟ್ ಭಾನುವಾರ, ಸೋಮವಾರ. ಇಲ್ಲಿ ಏನು ಬೀರ್ಬಲ್ ಹೇಳಪಟ್ಟಿದ್ದಾನೆ ಅಂದ್ರೆ ಈ 7 ದಿನಗಳನ್ನ ಬಿಟ್ಬಿಟ್ಟು ವಿಶೇಷವಾದ ದಿನವಿದ್ರೆ ಆವತ್ತಿನ ದಿನ ಕುದುರೆಯನ್ನ ತೆಗೆದುಕೊಂಡು ಹೋಗ್ಲಿ ಅಂತ ಕೂಡ ಹೇಳ್ತಿದ್ದಾನೆ. ಅರ್ಥವಾಯ್ತಾ? ಇದು 2ನೇ ಷರತ್ತು. ಒಂದು ಅಂಡರ್ಲೈನ್ ಮಾಡ್ಕೊಳ್ಳಿ. ಲಾನೆಗೆ ದಿನ್ ಬಿ ಕಾಸಿ ಹೋಗ ಸಪ್ತಾಹಕ್ಕೆ 7 ದಿನಕ್ಕೆ ಅಲವಾ ಕಿಸಿ ಬಿ ದಿನ ಆಕರ್ ಉಸೆ ಲೇ ಜಾओ. ಅಂದ್ರೆ 7 ದಿನಗಳನ್ನ ಬಿಟ್ಬಿಟ್ಟು ಬೇರೆ ದಿನದಂದು ವಿಶೇಷವಾಗಿ ದಿನ ಬಂದ್ಬಿಟ್ಟು ಆ ಕುದುರೆಯನ್ನ ತೆಗೆದುಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಮಾಲೀಕನ ಷರತ್ತಾಕಿದ್ದಾನೆ. ಅರ್ಥವಾಯ್ತಾ ಮಕ್ಕಳೇ? ಅಕ್ಬರ್ ಇಸ್ಕ ಮತ್ಲಬ್ ಸಮಜ್ ನಹೀ ಪಾಯೆ. ಅಕ್ಬರ್ಗೆ ಏನಪ್ಪ ಹಿಂಗೆ ಹೇಳ್ತಾನೆ ಅನ್ನೋದು ಇದ್ರ ಅರ್ಥ ಆಗ್ಲಿಲ್ಲ, ಸರಿಯಾಗಿ ಅರ್ಥ ಆಗ್ಲಿಲ್ಲ. ಏನಪ್ಪ ಇದ್ರ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. वे बीरबल को मुंह देखते रह गए. ಬೀರ್ಬಲನ ಮುಖವನ್ನೇ ನೋಡ್ತಾ ಇದ್ದಾನೆ. ಏನಂತ ಅರ್ಥ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೀರ್ಬಲ್ ಅನಿಸ್ತೇ ಹುಯೇ ಕಹಾ. ಬೀರ್ಬಲ್ ನಗುತ್ತಾ ಹೇಳ್ತಿದ್ದಾನೆ, ನಗ್ನಗ್ತಾ ಹೇಳ್ತಿದ್ದಾನೆ. ಜಾಂಪನ, ಜಾಂಪನ ಅಂದ್ರೆ ಸ್ವಾಮಿ, ಹರೇ ರಂಗ ಗೋಡ ಲಾನಾ ಹೋತೋ ಉಸ್ಕಿ ಶರತ್ ಬಿ ಮಾನ್ನಿ ಪಡೇಗಾ. ನಿನಗೆ ಹಸಿರು ಬಣ್ಣದ ಕುದುರೆ ಏನಾದ್ರು ಬೇಕಂದ್ರೆ ಈ ಷರತ್ತುಗಳಿಗೆ ಭದ್ರಾಗಿರ್ಬೇಕು. ನೀವು ಈ ಷರತ್ತುಗಳನ್ನ ಒಪ್ಕೊಳ್ಳೇಬೇಕು. ತಬ್ ಅಕ್ಬರ್ ಕೋ ಮಾಲೂಮ್ ಹೋ ಗಯಾ. ಈಗ ಅಕ್ಬರನಿಗೆ ಮಾಲೂಮ್ ಹೋ ಗಯಾ, ಸಮಜ್ ಗಯಾ, ಅರ್ಥವಾಯ್ತು कि उन्होंने बीरबल को उल्लू बनाना चाहता था. ಈಗ ಅಕ್ಬರ್ಗೆ ಅರ್ಥ ಆಯ್ತು, ನಾನು ಈ ಬೀರ್ಬಲನನ್ನೇ ನಾನು ದಡ್ಡನನ್ನಾಗಿ ಮಾಡಬೇಕು ಅಂತ ಇದ್ದೆ, ಮೂರ್ಖನನ್ನಾಗಿ ಮಾಡಬೇಕು ಅಂತ ಇದ್ದೆ. ನೋಡಿ, ಹುಲ್ಲು ಬನಾನ ಅಂದ್ರೆ ಅವನನ್ನ ದಡ್ಡನನ್ನಾಗಿ ಮಾಡ್ಬೇಕಂತ ಇದ್ದೆ, ಅಥವಾ ಮೂರ್ಖನನ್ನಾಗಿ ಮಾಡ್ಬೇಕಂತ ಇದ್ದೆ, ಅಥವಾ ಇವನನ್ನ ಸೋಲಿಸಬೇಕಂತ ನಾನು ತಿಳ್ಕೊಂಡಿದ್ದೆ. ಲೇಕಿನ್ ಅಬ್ವೆ ಖುದ್ ಉಸ್ಕೆ ಜಾಲ್ ಮೇ ಫನ್ಸ್ ಗಯೇ ಥೇ. ಆದ್ರೆ ಈಗ ಅವರು ನಾನೇ ಬೀಸಿರ್ತಕ್ಕಂಥ ಈ ಬಲೆಯಲ್ಲಿ, ನಾನೇ ಎಳೆದಿರ್ತಕ್ಕಂಥ ಈ ಷಡ್ಯಂತ್ರ, ಈ ಬಲೆಯಲ್ಲಿ ನಾನೇ ಸಿಲುಕಿಕೊಳ್ಳತಕ್ಕಂಥ ಪರಿಸ್ಥಿತಿ ಬಂತು. ನಾನೇ ಎಳೆದಿರ್ತಕ್ಕಂಥ ಇದರಲ್ಲಿ ನಾನೇ ಸಿಕ್ಕಿಬಿದ್ದೆ. ಅಕ್ಬರ್ ಕಿಲ್ ಕಿಲಾಕರ್ ಹನ್ಸ್ ಪಡೆ. ಅಕ್ಬರ್
ಬಹಳ ನಗುತ್ತಾ ಜೋರಾಗಿ ನಗುತ್ತಾ ನಗ್ಬಿಟ್ರು. ಬೀರ್ಬಲ್ ಕಿ ಚತುರಾಯಿಸೆ ವೇ ಖುಷಿ ಹುಯೆ. ಬೀರ್ಬಲನ ಈ ಒಂದು ಬುದ್ಧಿವಂತಿಕೆಯನ್ನ ನೋಡ್ಬಿಟ್ಟು ಬಹಳ ಖುಷಿ ಪಟ್ರು. ಸಮಜ್ ಗಯೆ ಕಿ ಬೀರ್ಬಲ್ ಕೋ ಮೂರ್ಖ ಬನಾನಾ ಸರಳ ನಹೀ ಹೈ. ಅರ್ಥವಾಯ್ತಾ ಮಕ್ಕಳೇ? ಮತ್ತೆ ರಾಜನಿಗೂ ಕೂಡ ಅರ್ಥವಾಯ್ತು, ಬೀರ್ಬಲನನ್ನ ಯಾರು ಕೂಡ ಮೂರ್ಖರನ್ನಾಗಿ ಮಾಡುವುದಕ್ಕಾಗಿ ತಮ್ಮನ್ನ ಸೋಲಿಸುವುದಕ್ಕಾಗಿ ಅಷ್ಟು ಸುಲಭವಲ್ಲ, ಈಜಿ ಅಲ್ಲ, ಸರಳ ಅಲ್ಲ ಅನ್ನೋದನ್ನ ಈ ಪಾಠದ ಅಲ್ಲಿ ಅಕ್ಬರ್ ಆಸ್ಥಾನಿರ್ತಕ್ಕಂಥ ಬೀರ್ಬಲನ ಬುದ್ಧಿವಂತಿಕೆಯ ಬಗ್ಗೆ, ಚತುರತೆಯ ಬಗ್ಗೆ ಇಲ್ಲಿ ನಿಮ್ಗೆ ಸಂಪೂರ್ಣವನ್ನ ಮಾಹಿತಿಯನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಹೌದಲ್ವಾ? ಅರ್ಥವಾಯ್ತಾ? ಅಂದ್ರೆ ಆಸ್ಥಾನಿರ್ತಕ್ಕಂಥ ಅಕ್ಬರ್ ತನ್ನ ಬೀರ್ಬಲನ ಬುದ್ಧಿವಂತಿಕೆಯನ್ನು ಪರೀಕ್ಷೆ ಮಾಡಿದ್ರು. ಅದಕ್ಕೋಸ್ಕರ ಹಸಿರು ಬಣ್ಣದ ಕುದುರೆ ತಗೊಂಬ ಅಂತ ಹೇಳ್ಬಿಟ್ಟು. ಆದ್ರೆ ಬೀರ್ಬಲ್ ಡೈರೆಕ್ಟ್ ಹೇಳ್ಬೋದಾಯ್ತು, ಕುದುರೆ ಈ ಜಗತ್ನಾಗ ಎಲ್ಲಿ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಅವರ ಈ ಪ್ರಶ್ನೆಗೆ ಅವರೇ ಇರ್ತಕ್ಕಂಥ ಈ ನೇರವಾಗಿರ್ತಕ್ಕಂಥ ಉತ್ತರವನ್ನ ಕೊಟ್ಟಾಗ ಅವಾಗ ಅವ್ರಿಗೂ ಕೂಡ ಅರ್ಥವಾಯ್ತು, ಓ ಸರಿಯಾಯ್ತು. ಹಾಗಾಗಿ ವಾರದಲ್ಲಿ 7 ದಿನ ಬಿಟ್ಟು ಮತ್ತೆ ಬೇರೆ ಯಾವುದು ಕೂಡ ವಾರ ಇರುವುದಿಲ್ಲ. ಹಾಗಾಗಿ ಹಸಿರು ಬಣ್ಣದ ಕುದುರೆ ಈ ಜಗತ್ತಿನಲ್ಲಿ ಮತ್ತೆಲ್ಲಿ ಕೂಡ ಹುಟ್ಟೇ ಇಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಂಡು ಈ ರೀತಿಯಾಗಿ ಆ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ರೂಪದಲ್ಲಿ ಅವರು ಕೂಡ ಈ ರೀತಿ ಕೂಡ ಒಂದು ಬುದ್ಧಿವಂತಿಕೆಯಿಂದ ಈ ಒಂದು ಪ್ಲಾನ್ ಅನ್ನ ಮಾಡಿದ್ರು. ಯಾರು? ಬೀರ್ಬಲ್. ಹಾಗಾಗಿ ಮಕ್ಕಳೇ, ಹಾಗಾಗಿ ನಾವು ಕೂಡ ಬೀರ್ಬಲನ ಒಂದು ಚಾಣಾಕ್ಷತನವನ್ನ, ಬುದ್ಧಿವಂತಿಕೆಯನ್ನ ನಾವು ಕೂಡ ಅಂತ ವ್ಯಕ್ತಿಗಳಿದ್ದಾಗ ಅವ್ರಿಗೆ ಕೂಡ ಅದಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಆ ಪ್ರಶ್ನೆಗೆ ನೇರವಾಗಿರ್ತಕ್ಕಂಥ ಉತ್ತರವನ್ನ ಅದು ಯಾವ ರೀತಿ ಇರುತ್ತೋ ಅದೇ ರೀತಿ ಕೂಡ ಅವರಿಗೆ ನಾವು ಕೂಡ ತೋರಿಸಿಕೊಡಬೇಕು ಅಂದಾಗ ಮಾತ್ರ ಅವರು ನಮ್ಮ ಬುದ್ಧಿವಂತಿಕೆಗೆ ಶಬಾಷ್ ಎಂದು ಕೂಡ ಕರೀತಾರೆ. ಅರ್ಥವಾಯ್ತ ಮಕ್ಕಳೇ? ಹಾಗಾಗಿ ಕೂಡ ಈ ಅಕ್ಬರ್ನ ಆಸ್ಥಾನಿರ್ತಕ್ಕಂಥ ಬೀರ್ಬಲನನ್ನ ಯಾರು ಕೂಡ ಅವರನ್ನ ಸೋಲಿಸುವುದಕ್ಕೆ ಆಗುವುದಿಲ್ಲ, ಮೂರ್ಖರನ್ನಾಗಿ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನೋದೇ ಈ ಪಾಠದ ಒಂದು ಆಶಯ. ನೋಡ್ಕೊಳ್ಳಿ ಮಕ್ಕಳೇ, ಅಭ್ಯಾಸ ಭಾಗದಲ್ಲಿ ನೀಚೆ ದಿಯೇ ಗಯೆ ಕಥನ್ ಕಿಸ್ಕೆ ಹೈ ಅಂದ್ರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಉಕ್ತಿ ಅಥವಾ ಮಾತು ಯಾರದು ಅಂತ ಕೊಟ್ಟಿದ್ದಾರೆ. ಥರ್ಡ್ ಮೇನ್ ನಲ್ಲಿ ಉದಾಹರಣೆ, ಮುಜೆ ಹರೇ ರಂಗ ಗೋಡಾ ಚಾಹಿಯೇ. ಇದನ್ನ ಯಾರು ಕೇಳಿದ್ರು ಅಂದ್ರೆ ಕೊಟ್ಟಿರೋ ಉದಾಹರಣೆ ಅಕ್ಬರ್. ಉಸಿ ತರಹ ಜಹಂಪನಹ ಮುಜೆ ಹರೇ ರಂಗ ಗೋಡಾ ಮಿಲ್ ಗಯಾ ಹೈ. ಸ್ವಾಮಿ, ನನಗೆ ಹಸಿರು ಬಣ್ಣದ ಕುದುರೆ ಸಿಕ್ಕಿತು. ಈ ಮಾತನ್ನ ಯಾರು ಹೇಳಿದ್ರು? ವೆರಿ ಗುಡ್, ಬೀರ್ಬಲ್. ಬರ್ಕೊಳ್ಳಿ ಮಕ್ಕಳಲ್ಲಿ ಬೀರ್ಬಲ್ ಅಂತ ಬರ್ಕೊಳ್ಳಿ ಡ್ಯಾಶ್. ಜಲ್ದಿ ಬತಾವೋ ಕಹಾ ಹೈ ಹರಾ ಗೋಡಾ. ಜಲ್ದಿ ಹೇಳು, ಎಲ್ಲಿದೆ ಹರೇ ಗೋಡಾ ಅಂತ ಯಾರು ಹೇಳಿದ್ರು? ವೆರಿ ಗುಡ್, ಅಕ್ಬರ್. ಅಕ್ಬರ್ ಅಂತ ಬರ್ಕೊಳ್ಳಿ. ನೆಕ್ಸ್ಟ್, जहांपनाह हरे रंग का घोड़ा लाना हो तो उसी शरत भी माननी पड़ेगी ಅಂತ ಕೇಳ್ತಾರೆ. ಈ ಮಾತನ್ನ ಯಾರು ಹೇಳಿದ್ರು? ಬೀರ್ಬಲ್ ಹೇಳ್ತಾನೆ. ಅರ್ಥವಾಯ್ತಾ? देखिए नेक्स्ट ನೋಡ್ಕೊಳ್ಳಿ. 5th ಮೇನ್ ಅಲ್ಲಿ नीचे लिखे गए शब्दों को शुद्ध रूप लिखिए. ಈ ಕಡೆ ಇರ್ತಕ್ಕಂಥದ್ದೆಲ್ಲ ಅಶುದ್ಧವಾಗಿದೆ ಅಂದ್ರೆ ತಪ್ಪು ಕೊಟ್ಟಿರ್ತಾರೆ, ಅದನ್ನ ಸರಿಪಡಿಸಿ ಬರೀತಕ್ಕಂಥದ್ದು. ನೋಡಿ, ಸಾಯಿ ಅಂತ ಇದೆ. ಸಾಯಿ ಅನ್ನೋದು ಅದು ತಪ್ಪು. ಅಲ್ಲಿ ಏನ್ ಬರೀಬೇಕು? ಸಹಿ ಅಂತ ಬರೀಬೇಕು. ಸಹಿ. ಅದೇ ರೀತಿ ಕೂಡ ವೃಕ್ಷ, ಇದು ಹೇಗಿದೆ? ಇದು ಶುದ್ಧವಾಗಿದೆ, ನೀವು ಶುದ್ಧವಾಗಿದೆ, ಹೇಗಿದೆ ಹಾಗೆ ಕರೆಕ್ಟ್ ಆಗಿ ಬರೀಬೇಕು. ವೃಕ್ಷ ವೃಕ್ಷ ಸರಿ ಇದೆ, ಸರಿ ಅಂತ ಬರೀಬೇಕು. ಇಲ್ಲಿ ಮಜೆ ಅಂತ ಇದೆ. ಮಜೆ ಅಂತ ಅಲ್ಲ, ಏನ್ ಬರೀಬೇಕು? ವೆರಿ ಗುಡ್, ಮುಜೆ. ಮುಜೆ ಅಂತ ಬರೀಬೇಕು. ಇಲ್ಲಿ ಯದಿ ಅಂತ ಇದೆ. ಯದಿ ಇಲ್ಲಿ ಏನ್ ಬರಬೇಕು? ದೀರ್ಘ ಇದೆಯಲ್ಲ, ಇಲ್ಲಿ ರಸ್ವಾಗಿ ಬರಬೇಕು. ಯದಿ ಅಂತ ಹೇಳ್ಬೇಕು. ದರ್ಸಲ್ ಅಂತ ಇದೆ. ಏನ್ ಬರೀಬೇಕು? ದರಾಸಲ್. ದರ ಅಸಲ್. ದರಾಸಲ್ ಅಲ್ಲ, ದರ ಅಸಲ್. ಸಟೀಕ್ ಅಂತ ಇದೆ. ಇಲ್ಲೇನ್ ಬರಬೇಕು? ಟಿ ರಸ್ವ ಇದೆ, ಇಲ್ಲಿ ಟಿ ದೀರ್ಘ ಬರಬೇಕು. ಸಟೀಕ್. ಮುಷ್ಕಿಲ್ ಅಂತ ಇದೆ. ಇದೇನಿದೆ? ಮುಷ್ಕಿಲ್ ಅಂತ ಇದೆ. ನಾವೇನ್ ಬರಬೇಕು? ಮುಷ್ಕಿಲ್ ಅಂತ ಬರಬೇಕು. ಸಾಯುಧನ ಶಿ ಮಾಡಬೇಕು. ಮುಷ್ಕಿಲ್ ಅಂತ ಬರೀಬೇಕು. ನೆಕ್ಸ್ಟ್, ಶಬ್ದ ಅವ್ ಅರ್ಥ ಮಿಲಾನ ಕೀಜಿಯೇ ಅಂದ್ರೆ ಆ ಶಬ್ದದ ಅರ್ಥವನ್ನ ಜೋಡಿಸಿ ಬರೆಯೋದು. ಉದಾಹರಣೆ ಒಂದು ಕೊಟ್ಟಿದ್ದಾರೆ. ಏನು? ಕಾಸ್ ಅಂತ ಇದೆ. ಕಾಸ್ ಅಂದ್ರೆ ಮುಖ್ಯ ಅಂತ ಹೇಳ್ಬಿಟ್ಟು ಅಥವಾ ವಿಶೇಷ ಅಂತ ಹೇಳ್ಬಿಟ್ಟು ಅದಕ್ಕೆ ಕೂಡ ಇವುಗಳನ್ನ ಹೊಂದಿಸಿ ಬರೀಬೇಕು. ನೋಡಿ, ಬಾಗ್ ಅಂತ ಇದೆ. ಬಾಗ್ ಅಂದ್ರೆ ಈ ಕಡೆ ಲಾಸ್ಟ್ ಇದೆ ನೋಡಿ, ಉದ್ಯಾನ.
ಉದ್ಯಾನ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಗಾಸ್. ಗಾಸ್ ಗಾಸ್ ಅನ್ನೋದು ಯಾವುದು? ಗಾಸ್ 1 2 3 4 5 6 7 ಕೊಡಿದ್ರೆ 1 2 3 4 5 6 ಗಾಸ್. ಗಾಸ್ ತೃಣ ನೋಡಿ. ನೆಕ್ಸ್ಟ್ ಶಕಲ್. ಶಕಲ್ ಅಂದ್ರೆ ಮುಖ. उसी तरह कोज. कोज तलाश. आसान. ಆಸಾನ್ ಸರಳ. ಶರತ್ ಪಣ. ಈ ರೀತಿಯಾಗಿ ಅವು ಒಂದಕ್ಕೊಂದು ಹೋಲಿಕೆ ಇರ್ತಕ್ಕಂಥದ್ದು. ನೆಕ್ಸ್ಟ್ ನಮೂನೆ के अनुसार शब्द बनाइए ನೋಡಿ. टीक सटीक. उसी तरह चेत अचेत. जग अजग. तर्क बेतर्क. चित्र विचित्र ಅಂತ ಹೇಳ್ಬಿಟ್ಟು ವಿರುದ್ಧಾರ್ಥಕ ಶಬ್ದ ಇದೆ ನೋಡಿ. दिन रात. बहुत कम. जीत हार जीत. बड़ा छोटा. आगे पीछे. नेक्स्ट ನೋಡ್ಕೊಳ್ಳಿ ಅನ್ಯಲಿಂಗ ಶಬ್ದ ಬಾದಶಾಹ ಬೇಗಂ. ರಾಜ ರಾಣಿ. ರಾಣಿ ಅಲ್ಲ ರಾಣಿ ಬಹನ್. ನೋಡ್ಕೊಳ್ಳಿ ಮಕ್ಕಳೇ. ಇನ್ನುಳಿರ್ತಕ್ಕಂಥದನ್ನ ನನ್ನ ಮುಂದಿನ ತರಗತಿಯಲ್ಲಿ ನೋಟ್ಸ್ ಬರೀತಕ್ಕಂಥ ಸಂದರ್ಭದಲ್ಲಿ ಅವಳನ್ನು ಬರೆಸ್ತಾ ಹೋಗೋಣ. ಇವತ್ತಿನ ಈ ಪಾಠವನ್ನು ನಾನು ಮುಕ್ತಾಯ ಮಾಡ್ತೀನಿ. ಆ ಮುಕ್ತಾಯ ಮಾಡೋದಕ್ಕೆ ಮೊದಲು ನೀವು ಹೋಮ್ವರ್ಕ್ ಬರ್ಕೊಳ್ಳಿ. ಪ್ರಶ್ನೆಗಳನ್ನ ಮನೆಯಲ್ಲಿ ಕೂತ್ಕೊಂಡು ಇನ್ನೊಂದ್ಸರಿ ಓದಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರ್ಕೊಂಡ್ ಬನ್ನಿ. क्वेश्चन नंबर 1. एक वाक्य में उत्तर लिखिए. अकबर कहाँ घूमने गए थे? क्वेश्चन नंबर 1. अकबर कहाँ घूमने गए थे? नेक्स्ट ಎರಡನೇದು अकबर क्यों खुशी हुए? अकबर क्यों खुशी हुए? नेक्स्ट सेकंड मेन ನಲ್ಲಿ ಮೊದಲನೇ क्वेश्चन. अकबर ने बीरबल से शाही बगीचे में घूमते समय क्या कहा? अकबर ने बीरबल से शाही बगीचे में घूमते समय क्या कहा? ಅಂದ್ರೆ ಅಕ್ಬರನು ಬೀರ್ಬಲ್ನೊಂದಿಗೆ ಆ ಉದ್ಯಾನವನದಲ್ಲಿ ತಿರುಗಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳಿದ ಅಂತ ಹೇಳ್ಬಿಟ್ಟು ಇದನ್ನು ಇನ್ನೊಂದ್ಸರಿ ಓದಿ ಅರ್ಥ ಮಾಡ್ಕೊಂಡು ಮನೇಲಿ ಕುತ್ಕೊಂಡು ನಾಳೆ ಬರ್ಕೊಂಡು ಬನ್ನಿ ಮಕ್ಕಳೇ. ಆಯ್ತಾ? ಥ್ಯಾಂಕ್ಸ್. ಧನ್ಯವಾದ.